ಗಣಪನನ್ನು ಮೋದಕ ಪ್ರಿಯ ಅಂತ ಹೇಳಿ ಕರೀತಾರೆ. ಗಣಪತಿ ಹಬ್ಬದ ದಿನ ಎಷ್ಟೇ ಖಾದ್ಯಗಳನ್ನು ಮಾಡಿದ್ರೂ ಮೋದಕವನ್ನು ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ. ಇವತ್ತು ನಾನು ಬೆಲ್ಲದಿಂದ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡುವಂತಹ ಒಂದು ಸಾಂಪ್ರದಾಯಿಕವಾದಂತಹ ಮೋದಕದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಎಣ್ಣೆಯಲ್ಲಿ ಕರಿಯೋದೆಲ್ಲ ಇಲ್ಲ, ತುಂಬ ಈಸಿಯಾಗಿ ರುಚಿಯಾಗಿ ಮಾಡುವಂತಹ ಒಂದು ಮೋದಕದ ವಿಧಾನ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬೆಲ್ಲದಿಂದ ಮಾಡಿರುವಂತಹ ಖಾದ್ಯ ನೈವೇದ್ಯಕ್ಕೂ ಸಹ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಬನ್ನಿ ಈ ಬೆಲ್ಲದ ಮೋದಕವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ನಾನು ಒಂದೇ ಕಪ್ಪಿನಲ್ಲಿ ಅಳತೆಯನ್ನು ಹೇಳ್ತೇನೆ. 1 ಕಪ್ಪಿನಷ್ಟು ಗೋಧಿ ಹಿಟ್ಟು, ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, 2 ಕಪ್ಪಿನಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಮೊದಲಿಗೆ ತಗೊಂಡಿರುವಂತಹ ತೆಂಗಿನಕಾಯಿ ತುರಿಯನ್ನು ಮಿಕ್ಸರ್ ಜಾರ್ಗೆ ಹಾಕಿ ಚೂರೇ ಚೂರು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ನಾನು ನುಣ್ಣಗೆ ಇದನ್ನು ಹರ್ಕೊಂಡಿದ್ದೀನಿ. ಈಗ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಳ್ಳೋಣ. ನಮಗೆ ಇದನ್ನು ಚೆನ್ನಾಗಿ ಕಾಯಿಸ್ಲಿಕ್ಕಿದೆ, ಹಾಗಾಗಿ ಆದಷ್ಟು ದಪ್ಪ ತಳದ ಪಾತ್ರೆಯನ್ನು ತಗೊಂಡಿರುವಂತಹ ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಮತ್ತು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನಾನು ಆ್ಯಸ್ ಯೂಶುವಲ್ ಜೋನಿ ಬೆಲ್ಲವನ್ನು ತಗೊಂಡಿದ್ದೀನಿ. ನೀವು ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲವನ್ನು ತಗೊಂಡ್ರೆ ಅದನ್ನು ಪುಡಿ ಮಾಡಿ ಕರಗಿಸಿ ನಂತರ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋದು ಒಳ್ಳೆಯದು. 1 ಕಪ್ ಗೋಧಿ ಹಿಟ್ಟಿಗೆ 2 ಕಪ್ನಷ್ಟು ಬೆಲ್ಲ ಬೇಕಾಗುತ್ತೆ. ಈಗ ರುಬ್ಬಿರೋಂತಹ ತೆಂಗಿನಕಾಯಿ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ನಾನು ಬೆಲ್ಲ, ಗೋಧಿ ಹಿಟ್ಟು ಮತ್ತು ತೆಂಗಿನಕಾಯಿ ಮಿಶ್ರಣ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀರು ಮಾಡ್ಕೊಳ್ಳಿ. ನಿಮಗೆ ಹಿಟ್ಟಿನ ಹದ ನೀರು ದೋಸೆಯ ಹಿಟ್ಟಿನ ಹದಕ್ಕೆ ಇರಬೇಕು. ಇದನ್ನು ಕಾಯಿಸ್ಕೊಳ್ಳೋದಿದೆ. ಇದು ತುಂಬ ಗಟ್ಟಿಯಾಗಿ ಕಾಯಿಸ್ಕೊಂಡು ಬಿಟ್ಟರೆ ಬೇಗ ಗಂಟಾಗಿ ಬಿಡುತ್ತೆ ಮತ್ತು ನಮಗೆ ಅದು ಚೆನ್ನಾಗಿ ಬೇಯೋದಿಲ್ಲ. ಕಾಯಿಸ್ಕೊಳ್ಳೋದಕ್ಕೆ ಈಸಿ ಆಗಬೇಕು ಅಂತಂದರೆ ಹಿಟ್ಟಿನ ಹದ ತೆಳುವಾಗಿ ಇರಬೇಕು. ಸರಿಯಾಗಿ ಹೇಳಬೇಕು ಅಂದರೆ ನೀರು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು. ಗೋಧಿ ಹಿಟ್ಟಾಗಿರೋದ್ರಿಂದ ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಗಂಟುಗಳಾಗುತ್ತೆ. ಚೆನ್ನಾಗಿ ಎಲ್ಲ ಗಂಟುಗಳನ್ನು ಒಡ್ಕೊಂಡು ನಂತರ ನೀವು ಒಲೆ ಮೇಲೆ ಇಟ್ಕೊಳ್ಳಿ. ಈಗ ನಾನು ಒಲೆ ಮೇಲೆ ಇಡ್ತೀನಿ. ನೋಡಿ, ಪೂರ್ತಿಯಾಗಿ ಮಿಶ್ರಣ ಮಿಕ್ಸ್ ಆಗಿದೆ. ಗೋಧಿ ಹಿಟ್ಟಲ್ಲಿ ಒಂದು ಚೂರು ಗಂಟಿಲ್ಲ, ಬೆಲ್ಲ ಸಹ ಕರಗಿದೆ. ಪೂರ್ತಿಯಾಗಿ ಈ ರೀತಿ ಮಿಕ್ಸ್ ಆದಮೇಲೆ ನಾವು ಒಲೆ ಮೇಲೆ ಇದನ್ನು ಇಟ್ಕೊಳ್ಳೋಣ. ನೋಡಿ, ನಾನಿವಾಗ ಒಲೆ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಮುಗ್ಚ್ಕೋತೀನಿ. ತಳ ಹಿಡಿಯೋದಕ್ಕೆ ಬಿಡದೆ ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳಿ. ಈ ಸ್ಟೇಜ್ನಲ್ಲಿ ಬೇಕಿದ್ರೆ ನೀವು ಉರಿಯನ್ನು ದೊಡ್ಡದು ಮಾಡ್ಕೊಳ್ಬೋದು. ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಚೆನ್ನಾಗಿ ಗಟ್ಟಿ ಆಗಬೇಕು ನಮಗೆ. ಇದೊಂದು ಸ್ವಲ್ಪ ವಿಭಿನ್ನವಾಗಿರುವಂತಹ ವಿಧಾನ. ನಮ್ಮ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂತಹ ಮೋದಕ, ಇದನ್ನು ಚೊಟ್ಟಿನ ಮೋದಕ, ಹಿಟ್ಟಿನ ಮೋದಕ ಅಂತ ಹೇಳಿ ಕರೀತಾರೆ. ನೋಡಿ, ಇದು ಗಟ್ಟಿ ಆಗ್ತಾ ಇದೆ. ಚೆನ್ನಾಗಿ ಇದನ್ನು ಈ ಟೈಮ್ನಲ್ಲಿ ತಿರುಗಿಸ್ತಾ ಇರಬೇಕು, ಯಾಕೆಂದರೆ ಇದು ಬೇಗ ತಳ ಹಿಡ್ಕೊಂಡು ಬಿಡುತ್ತೆ. ಈ ನೋಡಿ, ಕಲರ್ ಸಹ ಚೇಂಜ್ ಆಗಿದೆ. ಇಷ್ಟಾದಮೇಲೆ ನಾನು 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ತುಪ್ಪವನ್ನು ಹಾಕೋದ್ರಿಂದ ಇದು ತಳನೂ ಹಿಡ್ಕೊಳ್ಳೋದಿಲ್ಲ, ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಏನು ತುಂಬ ಬೇಕಾಗಲ್ಲ, ಜಸ್ಟ್ 1 ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಈಗ ಪೂರ್ತಿಯಾಗಿ ಇದು ಗಟ್ಟಿಯಾಗಿದೆ. ಈ ಹದದಲ್ಲಿ ಬರಬೇಕು, ನಮಗೆ ಒಂದೇ ಮುದ್ದೆ ಆಕಾರದಲ್ಲಿ ಬರಬೇಕು. ಜೋನಿ ಬೆಲ್ಲವನ್ನು ಉಪಯೋಗಿಸಿರೋದ್ರಿಂದ ಬಣ್ಣ ಸಹ ಸ್ವಲ್ಪ ಡಾರ್ಕ್ ಆಗಿ ಇದು ಬಂದಿದೆ. ಇಷ್ಟಾದಮೇಲೆ ನಾವು ಇದಕ್ಕೆ ಪರಿಮಳಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಾನು ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹದ ಬಂದ ತಕ್ಷಣ ನೀವು ಫ್ಲೇಮನ್ನು ಆಫ್ ಮಾಡಿಬಿಡಿ. ಇದು ತಣ್ಣಗಾದ್ಮೇಲೆ ಇನ್ನೂ ಸಹ ಹೊಂದ್ಕೊಳ್ಳುತ್ತೆ, ಒಟ್ಟಾಗತ್ತೆ, ಸ್ವಲ್ಪ ಗಟ್ಟಿನೂ ಆಗುತ್ತೆ. ನೋಡಿ, ಈಗ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಅಂಗೈಗೆ ಒಂಚೂರು ತುಪ್ಪವನ್ನು ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ನಾನು ಮೋದಕದ ಶೇಪಿಗೆ ಇದನ್ನು ತರ್ತಾ ಇದ್ದೀನಿ. ಈ ರೀತಿ ಮಾಡಿ ಮುಂದೆ ಚೊಟ್ಟನ್ನು ಮಾಡಿ ಟ್ವಿಸ್ಟ್ ಮಾಡಿದರೆ ಆಯಿತು. ನಿಮ್ಮ ಹತ್ರ ಮೌಲ್ಡ್ ಇದ್ದರೆ ನೀವು ಮೌಲ್ಡಲ್ಲಿ ಮಾಡ್ಕೊಳ್ಬೋದು. ಕೈನಲ್ಲೂ ಸಹ ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ಮೋದಕ ಥರ ಮಾಡ್ಕೊಳ್ಬೋದು. ನಾನಿಲ್ಲಿ 21 ಮೋದಕಗಳನ್ನು ಮಾಡಿದ್ದೇನೆ ಫ್ರೆಂಡ್ಸ್. ಮಾಡಿಟ್ಟಿರೋಂತಹ ಎಲ್ಲ ಹಿಟ್ಟಿನಲ್ಲಿ ಈ ರೀತಿ ಮೋದಕವನ್ನು ಮಾಡ್ಕೊತಾ ಇದ್ದೀನಿ. ಇದು ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಅಲ್ಲದೆ ಗೋಧಿ ಹಿಟ್ಟು ಬೆಲ್ಲದಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದೇ ಇದು. ನೋಡಿ, ಪೂರ್ತಿಯಾಗಿ ಈ ರೀತಿ ನಾನು ಮೋದಕವನ್ನು ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಲ್ಲದಿಂದ ಮಾಡಿರುವಂತಹ ಗಣಪನಿಗೆ ಪ್ರಿಯವಾದಂತಹ ಬೆಲ್ಲದ ಮೋದಕ ಅಥವಾ ಚೊಟ್ಟಿನ ಮೋದಕ, ಹಿಟ್ಟಿನ ಮೋದಕ ತಯಾರಾಯಿತು. ಇದೊಂಥರ ಡಿಫ್ರೆಂಟ್ ಆಗಿದೆ, ಮಲೆನಾಡಿನಲ್ಲಿ ಮಾಡುವಂತಹ ವಿಶೇಷವಾದಂತಹ ಖಾದ್ಯ. ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.